ಶಾಸಕರಾಗ್ಲಿಕ್ಕಿಂತ ಮುಂಚೆನೂ ಬಹಳಷ್ಟು ಕೆಲಸಗಳು ಮಾಡಿದ್ರಲ್ಲ, ಅದು ಬರೀ ಜನರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಮಾಡಿದ್ರ, ನೆಕ್ಸ್ಟ್ ನಾನು ಎಮ್ ಎಲ್ ಎ ಆಗ್ತೀನಿ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಎಲ್ಲಾದ್ರೂ ಮೂಲೆಯಲ್ಲಿ ಅನ್ಸಿತ್ತ? ನನಗೆ ಗೊತ್ತೇ ಇರಲಿಲ್ಲ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ. ಗೆದ್ರಪ್ಪ ಅವರು? ಸರಿ. ಕಾರಣ ಏನಂದ್ರೆ ನಮ್ಮ ತಂದೆಯವರು ರಾಜಕೀಯದಲ್ಲಿದ್ರು, ನಾನು ಬಿಸ್ನೆಸ್ ಅಲ್ಲಿ ಇದ್ದು. ಹೌದು. ಸ್ವಲ್ಪ ಸ್ವಾರ್ಥ ಏನಾದ್ರು ಇದ್ರೆ ನಮ್ಮ ಅಪ್ಪನ ಅನುಕೂಲ ಆಗಲಿ ಅಂತ ಮಾಡಿರ್ಬೋದು. ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ಮಾಡಿ. ಸರ್, ನಿಮ್ಮ ಅಥೆಂಟಿಸಿಟಿ ಇಸ್ ವೆರಿ ಮಚ್ ವಿಸಿಬಲ್. ನೈಸ್. ಅದಕ್ಕೋಸ್ಕರ ಅದನ್ನ ಯಾವುದು ದುರಾಲೋಚನೆ ಇಟ್ಕೊಂಡು ನಾನು ಮಾಡಿರೋನಲ್ಲ. ನಾನೇ ಅನುಭವಿಸಿದಂತ, ನನ್ನ ಇಂಜಿನಿಯರಿಂಗ್ ಮುಗಿಸಿ MBA ಮುಗಿಸಿ ನಾನು ಹೈದರಾಬಾದಲ್ಲಿ ಜಾಬ್ಗೆ ಅಪ್ಲೈ ಮಾಡಿದಾಗ ನಂಗೆ ಜಾಬ್ ಸಿಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಇದಕ್ಕೇನಾದ್ರು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಶುರು ಮಾಡ್ಕೊಂಡೆ. ಆಮೇಲೆ ರಾಜಕೀಯದಲ್ಲಿ ನಮ್ಮ ತಂದೆಗೆ ಅದು ಅನುಕೂಲ ಆಗಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ಒಳ್ಳೆ ಕೆಲಸ ಮಾಡಿ ನನ್ನ ಆರಿಸ್ರಿ ಅನ್ನೋದು ಹೆಂಗಿದೆ, ಇದು ಸ್ವಾರ್ಥ ಅಂತ ನನಗೇನು ಅನ್ಸೋದಿಲ್ಲ. ನಾನು ಏನಿಲ್ದಾಗಲೇ ಇಷ್ಟು ಮಾಡ್ತೀನಿ, ನೀವು ನನಗೆ ಅಧಿಕಾರ ಕೊಟ್ಟರೆ ಇನ್ನು ಎಷ್ಟು ಮಾಡ್ಬೋದು ಅನ್ನೋದು ಜನರಿಗೆ ಮನವರಿಕೆ ಮಾಡಿಕೊಡೋದಿದೆಯಲ್ಲ, ಅದು ಮುಖ್ಯನೇ. ಈಗ ಜನರಿಗೆ ನಾವು ಏನು ಅನ್ನೋದು ಗೊತ್ತಾಗಬೇಕಲ್ಲ. ಅದನ್ನು ನಾನು ಹಲವಾರು ವರ್ಷಗಳಿಂದ ಪರವಾಗಿಲ್ಲ, ಯುವಕರ ಬಗ್ಗೆ ಕಾಳಜಿ ಐತಿ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಐತಿ, ಮಹಿಳೆಯರ ಬಗ್ಗೆ ಕಾಳಜಿ ಐತಿ, ರೈತರ ಬಗ್ಗೆ ಕಾಳಜಿ ಐತಿ ಅನ್ನೋ ಅವ್ರಿಗೆ ಗೊತ್ತಾದ್ರೆ ತಾನೇ ನಾನು ಆರಿಸೋದು. ನಾನು ಗೊತ್ತಿಲ್ದಂಗೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಇವನು ಒಳ್ಳೆಯವನು ಕೆಟ್ಟವನು ಅಥವಾ ಇವನು ಆಡಳಿತ ಮಾಡಬಲ್ಲನೋ ಅನ್ನೋದು ಗೊತ್ತಾಗೋದಿಲ್ಲ. ಈ ಥರ ಸ್ವಲ್ಪ ನಾವು ಜನರಿಗೆ ನಾವು ಏನು ಮಾಡ್ತೀವಿ ಅನ್ನೋದು ತೋರಿಸ್ಕೊಡ್ಬೇಕಾಗುತ್ತೆ ರಾಜಕಾರಣದಲ್ಲಿ. ಓಕೆ ಸರ್, ಈಗ ಶಾಸಕ ಸ್ಥಾನವನ್ನ ಅಲಂಕರಿಸಿ ಆ ಒಂದು ಅಧಿಕಾರಕ್ಕೆ ಬಂದು 1.5 ವರ್ಷ ಆಗ್ಲಿಕ್ಕೆ ಬಂತು, ಒಂದು ವರ್ಷ 2-3 ತಿಂಗಳು ಆಯ್ತು ಈಗ ಅಲ್ವಾ ಸರ್? ಈ ಅಧಿಕಾರದಲ್ಲಿ ಖಾರ ಎಷ್ಟು ಸಿಕ್ಕಿದೆ, ಸಹಕಾರ ಎಷ್ಟು ಸಿಕ್ಕಿದೆ? ನೋಡಿ, ರಾಜಕಾರಣ ಅಂತಲ್ಲ, ಯಾವುದೇ ಒಂದು ಫೀಲ್ಡಲ್ಲಿ ನಿಮಗೆ ಯಾರು ಚಿನ್ನದ ತಟ್ಟೆಯಲ್ಲಿ ನಿಮ್ಗೆ ಯಾರು ಏನು ಕೊಡೋದಿಲ್ಲ. ಹೋರಾಟ ಅದು ನಿರಂತರ. ಏನೇ ಒಂದು ತಾಯಿನೇ ಮಗು ಅಳೋವರೆಗೂ ಹಾಲು ಕುಡಿಸ್ತಾರೆ. ಹಾಗೆ ಆ ರೀತಿಯಾಗಿ ನಾವು ಹೋರಾಟ ಮನೋಭಾವನೆ ಇಟ್ಕೊಂಡಾಗ ಮಾತ್ರ ರಾಜಕಾರಣದಲ್ಲಿ ಮೇಲೆ ಬರಕ್ಕೆ ಸಾಧ್ಯ. ಅಲ್ಲ, ಈಗ ಒಂದು ಕೆಲಸಗಳನ್ನು ತರಬೇಕಂದ್ರೂ ಕೂಡ ನಾವು ಹೋರಾಟ ಮಾಡ್ಬೋದು. ಕರೆಕ್ಟ್. ಅಂದ್ರೆ ಏನ್ ಸರ್, ಅಂದ್ರೆ ಖಾರ ಎಷ್ಟು ಸಿಕ್ಕದ, ಸಹಕಾರ ಎಷ್ಟು ಸಿಕ್ಕದ ಅಂತ ಸುಮ್ಮನೆ ಒಂದು ಕೇಳಿದ್ರೆ ಏನ್ ಹೇಳ್ತೀರಿ ಸರ್? ಇಲ್ಲ, ಸಹಕಾರ ನಮ್ದು ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ಸಹಕಾರ ಸಾಕಷ್ಟಿದೆ, ಇಲ್ಲ ಅಂತ ಹೇಳಿ. ನಾನು ಆಡಳಿತ ಪಕ್ಷದ ಶಾಸಕನಾಗಿ ಸಹಕಾರ ಅಂತ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಹೌದ್ರಿ, ಸಹಕಾರ ಸಾಕಷ್ಟಿದೆ. ಆದರೆ ಹಿಂದಿನ ಸರ್ಕಾರ ಬಜೆಟ್ ಮಂಡನೆ ಮಾಡಿ ಹೋಗಿತ್ತು. ಬೊಮ್ಮಾಯಿ ಅವ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿ ಫೈನಾನ್ಷಿಯಲ್ ಎಥಿಕ್ಸ್ ಅಂತ ಹೇಳ್ತಾರೆ, ಅದನ್ನು ಫಾಲೋ ಮಾಡ್ದಂಗೆ 1,70,000 ಕೋಟಿಯಷ್ಟು ಟೆಂಡರನ್ನ ಮೊದಲೇ ಅವರ ಕೊನೆ ತಿಂಗಳಲ್ಲಿ ಕರೆದು ಹೋಗಿರೋದ್ರಿಂದ ಈಗ ನಮ್ಮ ಸರ್ಕಾರದಲ್ಲಿ 1 ವರ್ಷ ಸ್ವಲ್ಪ ಆರ್ಥಿಕ ಸ್ಥಿರತೆ ತರಕ್ಕೆ ಆಗಿರಲಿಲ್ಲ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಆದ್ರಿಂದ ಈ ವರ್ಷ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದಾಗ 3,71,000 ಕೋಟಿ, ಹಿಂದೆ ಬೊಮ್ಮಾಯಿ ಮಾಡಿದ್ದು 3,12,000 ಕೋಟಿ, ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದು 3,71,000 ಕೋಟಿ. ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಾರೆ, ಗ್ಯಾರಂಟಿಯಿಂದ ಆರ್ಥಿಕ ಸ್ಥಿತಿ ಹಾಳಾಗಿ ಹೋಗ್ಬಿಟ್ಟಿದೆ, ಐ ವಾಸ್ ಅಬೌಟ್ ಟು ಆಸ್ಕ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ತಪ್ಪು ಗ್ರಹಿಕೆ. ನೀವು ಇಲ್ಲೇ ವಿಚಾರ ಮಾಡ್ರಿ, 3,12,000 ಕೋಟಿ ಬೊಮ್ಮಾಯಿ ಅವರು ಬಜೆಟನ್ನು ಮಂಡನೆ ಮಾಡಿದಾಗ ನಾವು 3,71,000 ಅಂದರೆ ಬಜೆಟ್ ನಮಗೆ ಗ್ಯಾರಂಟಿಗಳಿಗೆ ಒಂದು 60,000 ಕೋಟಿ ಬಿಟ್ಟರು 3,20,000-25,000 ಕೋಟಿ ನಮಗೆ ಅಭಿವೃದ್ಧಿಗೆ ಹಣ ಇದೆ. ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಏನು ಹಣ ಇತ್ತು ಅದಕ್ಕಿಂತ ಹೆಚ್ಚು ಹಣ ಈಗ ನಮ್ಮ ಬಜೆಟ್ನಲ್ಲಿರೋದ್ರಿಂದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.